ರಾಜಿಗೆ ಮೊದಲಿಂದನೂ ಮಾತಾಡೋದು ಅಂದ್ರೇ ತುಂಬ ಇಷ್ಟ. ಒಂಥರ ಹೇಳೋದಾದರೆ ಬಾಯ್ ಬಡ್ಕಿ ಅನ್ಬೋದು. ಯಾವಾಗಲೂ ವಟ ವಟ ಅಂತಾನೇ ಇರ್ತಾಳೆ. ಮದುವೆ ಆದಮೇಲೆ ಕೂಡ ತನ್ನ ಅತ್ತೆ ಜೊತೆಲಿ ತುಂಬಾ ಮಾತಾಡ್ಬೋದು ಅಂತ ಮಾವ ಅತ್ತೆ ಇರೋ ಮನೆ ಹುಡುಗನೇ ನಾನು ಮದುವೆ ಆಗೋದು ಅಂತ ಹಠ ಮಾಡಿ ಪ್ರವೀಣ್ ಜೊತೆ ಮದುವೆ ಆಗ್ತಾಳೆ. ಮದುವೆ ಏನೋ ಆಗಿದೆ. ರಾಜಿ ಅಂದ್ಕೊಂಡಿರೋ ಹಾಗೆ ತನ್ನ ಅತ್ತೆ ಹತ್ರ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ದಿನ ಕಳೀತಾಳ ನೋಡೋಣ. ಅಯ್ಯೋ ರಾಜಿ, ಇವಳ ಹತ್ರ ಯಾಕಾದರೂ ಕಾಫಿ ಮಾಡೋಕೆ ಹೇಳಿದ್ನೋ ನಾನು, ಕುಡಿಯೋ ಹಾಗೆ ಇಲ್ಲ. ಅಯ್ಯೋ ಯಾಕೆ ಮಾವ, ಏನು ಚೆನ್ನಾಗಿಲ್ವಾ? ಅಯ್ಯೋ, ಕಾಫಿಗೆ ಎಲ್ಲರೂ ಸಕ್ಕರೆ ಹಾಕಿದ್ರೆ ನಿನ್ನತ್ತೆ ಉಪ್ಪು ಹಾಕಿಟ್ಟಿದ್ದಾಳೆ. ಏನತ್ತೆ ನೀವು, ಕಾಫಿಗೆ ಯಾರಾದರೂ ಉಪ್ಪು ಹಾಕ್ತಾರಾ? ನಿಮ್ಗಷ್ಟು ಗೊತ್ತಾಗಲ್ವಾ? ಅಯ್ಯೋ ಹೌದೇನೆ, ಶುಗರ್ ಕಡಿಮೆ ಆಯ್ತಂತ ಇನ್ನೊಂದು ಸ್ವಲ್ಪ ತಂದು ಹಾಕ್ಲಾ? ನೀನು ಹೇಳಿದ್ಯಲ್ಲ ಸ್ವಲ್ಪ ಹಾಕಿ ಅಂತ, ಅದಕ್ಕೆ ಸ್ವಲ್ಪ ಹಾಕ್ದೆ ಕಣೆ. ಅಯ್ಯೋ ಅತ್ತೆ, ನಿಮ್ಮ ಕೆಪ್ ಕಿವಿಗೆ ಉಪ್ಪು ನಾನು ಸಕ್ಕರೆ ಹಾಕಿ ಅಂದಿದ್ದು, ಉಪ್ಪು ಹಾಕಿ ಅಂದಿದ್ದಲ್ಲ. ಅಯ್ಯೋ ಹೌದೇನೆ ರಾಜಿ, ಕಾಫಿ ತುಂಬ ಚೆನ್ನಾಗಿದೆಯಂತ. ಹಾಗಾದ್ರೆ ಇನ್ನೊಂದು ಲೋಟ ಮಾಡ್ಕೊಂಬರ್ಲಾ ಇಬ್ಬರಿಗೂ ಸೇರಿಸಿ? ಅಯ್ಯೋ ಅತ್ತೆ, ಸಕ್ಕರೆ ಬದಲಿಗೆ ಕಾಫಿಗೆ ಉಪ್ಪು ಹಾಕಿದ್ರಾ ನೀವು? ಅಯ್ಯೋ ಅದ್ಯಾಕೆ ಅಷ್ಟತ್ರ ಬಂದು ಹೇಳ್ತಿದ್ಯಾ? ನನಗೆ ಕಿವಿ ಕೇಳುತ್ತೆ ಕಣೆ ರಾಜಿ, ಸ್ವಲ್ಪ ದೂರ ನಿಂತ್ಕೊಳೆ. ಹೌದೌದು, ನಿಮಗೆ ತುಂಬ ಚೆನ್ನಾಗಿ ಕಿವಿ ಕೇಳುತ್ತೆ, ಅದು ನನಗೆ ಗೊತ್ತಿಲ್ವಾ? ಹಾಗಾದ್ರೆ ಇವಾಗ ನಾನು ಏನು ಹೇಳಿದೆ ಹೇಳಿ ನೋಡೋಣ. ಏನು ಹೇಳಕ್ ಹೋಗ್ತೀಯಾ? ಅದನ್ನ ನನಗೆ ಯಾಕೆ ಹೇಳ್ತಿದ್ಯಾ? ನಿನಗೆ ಬಂದ್ರೆ ನೀನು ಹೋಗು, ನನಗೆ ಹೇಳಿದ್ರೆ ನನಗೆ ಬರುತ್ತೇನೆ ಏನು? ಅಯ್ಯೋ ಭಗವಂತ, ಛೇ, ನನ್ನ ಜೀವನದಲ್ಲಿ ಎಂತ ಕನ್ಸ್ಕೊಂಡಿದ್ದೆ ನನ್ನ ಅತ್ತೆ ಜೊತೆಗೆ ಮಾತಾಡಬೇಕು, ಹರಟೆ ಹೊಡಿಬೇಕು ಅಂತ. ಆದರೆ ಈ ಅತ್ತೆನೋ ನಾನೊಂದು ಹೇಳಿದ್ರೆ ಇವ್ರು ಇನ್ನೊಂದು ಹೇಳ್ತಾರೆ. ಛೇ ಮಾವ, ಇವ್ರ ಜೊತೆ ಅದು ಹೇಗಾದರೂ ನೀವು ಸಂಸಾರ ಮಾಡ್ತಿದ್ರು. ಅಯ್ಯೋ ಸುಮ್ಮನಿರಮ್ಮ ನೀನು, ನಾನು ಮಾತಾಡೋಕ್ಕಿಂತ ಇವಳು ಮಾತಾಡಿರೋದೇ ಹೆಚ್ಚು. ಯಾಕೆ ಹೇಳು, ನಾನು ಹೇಳಿದ್ದು ಇವಳಿಗೆ ಕೇಳ್ತಿರ್ಲಿಲ್ಲ, ಅದಕ್ಕೆ ಇವಳು ಮನ್ಸಿಗೆ ಬಂದಿದ್ದನ್ನೇ ಹೇಳ್ತಾ ಇದ್ಲು. ಆದರೆ ಇವಾಗ ನನಗೆ ಆ ಕಾಟ ತಪ್ತು ನೋಡು, ನೀನು ಬಂದಿದ್ದಕ್ಕೆ. ಅಯ್ಯೋ ದೇವ್ರೆ, ನಾನಪ್ಪ ಅಂದರೆ ಇವ್ರು ಶಿವಪ್ಪ ಅಂತಾರೆ, ನಾನಾದರೂ ಏನು ಅಂತ ಮಾತಾಡಲಿ ಅವ್ರ ಹತ್ರ? ಛೇ, ಪಾಪ ನಮ್ಮ ರಾಜಿಗೆ ಮಾತಾಡೋದೇ ಇಷ್ಟವಾದ ಕೆಲಸ. ಆದರೆ ರಾಜಿ ಅತ್ತೆಗೆ ಕಿವಿನೇ ಕೇಳಿಸಲ್ಲ. ಇವಳೇನೋ ಹೇಳಿದ್ರೆ ಅವ್ರು ಇನ್ನೇನೋ ತಿಳ್ಕೊತಾರೆ. ಹೀಗೆ ಒಂದು ಸ್ವಲ್ಪ ದಿನ ಹೇಗೋ ಕಳೆದೋಗುತ್ತೆ. ಅತ್ತೆ, ನಮ್ಮನೆ ಸವಿತಕ್ಕ ಇದ್ದಾಳಲ್ಲ, ಅವಳಲ್ಲೆಲ್ಲೋ ದನ ಬೆರ್ಸಕ್ಕೆ ಓಡೋಗಿ ಬಿದ್ದು ಕಾಲು ಮುರ್ಕೊಂಡಿದ್ದಾಳಂತೆ. ನಾನು ಹೋಗಿ ನೋಡ್ಕೊಂಬರ್ತೀನಿ ಆಯಿತಾ? ನೀವಿಲ್ಲೇ ಇರಿ. ಓ ಹೌದೇನೆ ರಾಜಿ, ಯಾಕೆ ಹಾಗೆ ಮಾಡಿದ್ಲು ಅವಳು? ಸರಿ ನೀನು ಹೋಗಿ ಬಾ. ರಾಜಿ ಮನೆಯಿಂದ ಹೋಗಿ ಸ್ವಲ್ಪ ಸಮಯಕ್ಕೆ ರಾಜಿ ಅಕ್ಕ ಗೀತಾ ರಾಜಿ ಮನೆಗೆ ಬರ್ತಾಳೆ. ಅರೆ ಇದೇನತ್ತೆಮ್ಮ, ಒಬ್ಬರೇ ಇದ್ದೀರಾ? ಎಲ್ಲರೂ ಎಲ್ಲಿ ಹೋಗಿದ್ದಾರೆ? ರಾಜಿನೂ ಮನೇಲಿ ಕಾಣಿಸ್ತಾ ಇಲ್ಲ, ಎಲ್ಲ ಎಲ್ಲಿ? ಅಯ್ಯೋ ನಿನಗೆ ಗೊತ್ತಿಲ್ವೇನೆ ಗೀತಾ? ಅದೇ ನಿಮ್ಮ ಅಕ್ಕ ಸವಿತಾ ಇದ್ದಾಳಲ್ವೇ, ಅವಳು ಯಾರ್ದೋ ಜೊತೆ ಓಡೋಗಿದ್ದಾಳಂತೆ ಕಣೆ, ಅದಕ್ಕೆ ನೋಡ್ಕೊಂಬರಕ್ಕೆ ಹೋಗಿದ್ದಾಳೆ ನಮ್ಮ ಮನೆಯವಳು. ಅಯ್ಯೋ ಇದೇನು ಹೇಳ್ತಿದ್ದೀರಾ ಅತ್ತೆ ನೀವು? ಈ ವಯಸ್ಸಲ್ಲಿ ಸವಿತಕ್ಕ ಹಾಗೆ ಮಾಡಿದ್ಲಾ? ಅಲ್ಲ, ಮಕ್ಕಳು ಮದುವೆಗೆ ಬಂದಿದ್ದಾರೆ, ಆದರೆ ಇವಳು ಯಾಕೆ ಹೀಗೆ ಮಾಡಿದ್ಲು ಅಂತ. ಹೌದು ಕಣೆ ಗೀತಾ, ಪಾಪ ಹೆಣ್ಮಕ್ಳೇ. ಅಲ್ಲ, ಎಷ್ಟು ದಿನದಿಂದ ನಡೀತಿತ್ತೋ ಈ ಕಳ್ಳ ಸಂಬಂಧ, ನೋಡು ಇವತ್ತು ಹೊರಗೆ ಬಂದಿದೆ. ಯಾರ ಜೊತೆ ಓಡೋಗಿದ್ದಾಳೋ ಏನೋ. ಸರಿ ಸರಿ ಅತ್ತೆಮ್ಮ, ನಾನು ಏನು ಅಂತ ವಿಚಾರಿಸ್ತೀನಿ, ನಿಮ್ಮನೆಗೆ ಆಮೇಲೆ ಬರ್ತೀನಿ. ನಾನು ಅಲ್ಲಿಗೆ ಹೋಗ್ತೀನಿ ಆಯ್ತಾ? ತೋ ಪಾಪ ಸವಿತಾ ಯಾರ ಜೊತೆ ಓಡೋಗಿದ್ದಾಳೋ ಏನೋ, ನಿಧಾನಕ್ಕೆ ಬಸ್ಸಿಗಾದರೂ ಹೋಗೋದು ಬಿಟ್ಟು. ಪಾಪ ರಾಜಿ ಅತ್ತೆಗೆ ಹೇಳಿರೋದೇ ಬೇರೆ, ಆದರೆ ಅತ್ತೆ ಶ್ರೀಮತಿ ಸೊಸೆ ಹೇಳಿರೋದನ್ನ ಬೇರೆ ಥರನೇ ಕೇಳಿಸ್ಕೊಂಡಿರ್ತಾಳೆ. ಕೇಳಿಸ್ಕೊಂಡಿದ್ದಿದ್ರೂ ಪರವಾಗಿರಲಿಲ್ಲ, ಅದನ್ನ ಎಲ್ರಿಗೂ ಹೇಳ್ತಿರ್ತಾಳೆ. ಗೀತಾ ಅಲ್ಲಿಂದ ಸೀದಾ ಸವಿತನ ಮನೆಗೆ ಬರ್ತಾಳೆ. ಅಲ್ಲ ಕಣೆ ರಾಜಿ, ನಮ್ಮ ಸವಿತಕ್ಕಂಗೆ ಈ ವಯಸ್ಸಲ್ಲಿ ಓಡೋಗೋದೆಲ್ಲ ಬೇಕಿತ್ತೇನೆ? ಮಕ್ಕಳು ಮದುವೆಗೆ ಬಂದಿದ್ದಾರೆ, ಅಷ್ಟು ದೊಡ್ಡ ಮಕ್ಳಿಗೆ ಮದುವೆ ಮಾಡೋಣ ಅನ್ನೋದು ಬಿಟ್ಟು ಯಾವನ ಜೊತೆನೋ ಓಡೋಗಿದ್ದಾಳಲ್ಲ. ಅಲ್ಲ, ಯಾವನೇ ಅವನು ಈ ಹೆಂಗಸನ್ ಕಟ್ಕೊಂಡು ಓಡೋದನು? ಅಕ್ಕ ಹೀಗೆ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೆ. ಅಂಥದ್ದು ಇವಳಿಗೆ ಏನೇ ಕಡಿಮೆ ಮಾಡಿದ್ರು ಬಾವ ಪಾಪ. ಅಯ್ಯೋ ಏನಾಯ್ತೆ ನಿನಗೆ? ಯಾಕೆ ಏನೇನೋ ಮಾತಾಡ್ತಿದ್ಯಲ್ಲ? ಇನ್ನೇನೆ ಮತ್ತೆ ಸವಿತಕ್ಕಂಗೆ ಈ ವಯಸ್ಸಲ್ಲಿ ಅದು ಯಾವನ ಜೊತೆನೋ ಓಡೋಗೋದು ಬೇಕಿತ್ತಾ ಹೇಳು? ಅಯ್ಯೋ ರಾಮ, ನಾನು ಈ ವಯಸ್ಸಲ್ಲಿ ಯಾರ ಜೊತೆ ಓಡೋಗ್ಲೇ ಗೀತಾ? ಏನೇ ಮಾತಾಡ್ತಿದ್ಯಾ ನೀನು? ಹಾ ಸವಿತಕ್ಕ, ನೀನೇನೆ ಇಲ್ಲೇ ಇದೆಯಾ ಇನ್ನ? ಅಲ್ಲ ಮತ್ತೆ ರಾಜಿ ಅತ್ತೆ ಹೇಳಿದ್ರು ನೀನು ಯಾರ ಜೊತೆನೋ ಓಡೋಗಿದ್ಯಾ, ಅದಕ್ಕೆ ರಾಜಿ ನಿಮ್ಮನೆಗೆ ಬಂದಿದ್ದಾಳೆ ಅಂತ. ಅಯ್ಯೋ ದೇವ್ರೇ,
ನಾನು ಸವಿತಕ್ಕ ದನ ಹೊಡಿಯೋಕೆ ಓಡೋಗಿ ಕಾಲ್ ಪೆಟ್ ಮಾಡ್ಕೊಂಡಿದ್ದಾಳಂತೆ, ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದೀನಿ ಕಣೆ. ಆದ್ರೆ ಈ ಅತ್ತೆ ನಿನ್ನ ಹತ್ರ ಹೀಗೆ ಹೇಳಿದ್ದಾರೆ. ನಮ್ಮನೆ ಕೆಪ್ಪತ್ತೆಯಿಂದ ನನಗಂತೂ ಸುಖ ಇಲ್ಲ. ಅಯ್ಯೋ ಹೌದೇನೆ, ನಾನಂತೂ ಏನಾಯ್ತೋ ಏನೋ ಅಂತ ಅವ್ರು ಹೇಳಿದ್ ಕೇಳಿ ಅಡ್ರಾ ಬಡ್ರಾ ಓಡ್ ಬಂದೆ ಕಣೆ. ಸರಿ ಕಣೆ ಸವಿತಕ್ಕ, ನಾನಿನ್ ಹೊರಡ್ತೀನಿ ಆಯ್ತಾ? ಬಂದು ಸುಮಾರು ಹೊತ್ತಾಯ್ತು, ನೀನು ಸ್ವಲ್ಪ ಹುಷಾರು. ಪಾಪ ಶ್ರೀಮತಿಗೆ ಕಿವಿ ಕೇಳ್ದೇನೆ ಸೊಸೆ ಹೇಳಿದ್ನ ಬೇರೆ ಅರ್ಥದಲ್ಲಿ ತಿಳ್ಕೊಂಡು ಎಲ್ರೂ ಒಂದ್ಸಾರಿ ಟೆನ್ಷನ್ ಮಾಡ್ತಾಳೆ. ರಾಜಿ ಎಲ್ರ ಹತ್ರನೂ ಮಾತಾಡ್ಕೊಂಡು ಮನೆಗೆ ಹೊರಡ್ತಾಳೆ. ರಾಜಿ ಮನೆ ಹೋಗೋ ಅಷ್ಟರಲ್ಲಿ ಪ್ರವೀಣ್ ಮನೆಗೆ ಬಂದಿರ್ತಾನೆ. ಹೌದೇನೆ ರಾಜಿ, ನಿಮ್ಮ ಸವಿತಕ್ಕ ಯಾರ್ದೋ ಜೊತೆ ಓಡೋಗಿದ್ದಾರಂತೆ. ಅಲ್ಲ ಕಣೆ, ಆ ಹೆಂಗ್ಸಿಗೆ ಏನೇ ಬಂದಿತ್ತು ದೊಡ್ಡ ರೋಗ, ಮಕ್ಕಳೇ ಮದುವೆಗೆ ಬಂದಿದ್ದಾರೆ, ಇವಾಗ ಎಲ್ಲರೂ ಮರ್ಯಾದೆ ಕಳಿಯೋ ಅಂಥದ್ದು. ಅಯ್ಯೋ ಇದೆಲ್ಲ ಯಾರು? ನಿಮ್ಮ ತಾಯಿ ಹೇಳಿದ್ರಾ? ನಿಮ್ಮ ತಾಯಿ ಹೇಳಿದ್ದನ್ನು ನಂಬ್ಕೊಂಡಿದ್ದೀರಲ್ಲ. ನಾನೊಂದು ಹೇಳಿದ್ರೆ ನಿಮ್ಮ ತಾಯಿ ಎಲ್ರಿಗೂ ಇನ್ನೊಂದು ಹೇಳ್ತಾ ಇದ್ದಾರೆ. ಏನೇ ಹೇಳ್ತಿದೀಯ ರಾಜಿ ನೀನು? ಅಯ್ಯೋ ಹೌದು ಕಣ್ರಿ, ಅಕ್ಕ ದನ ಬೆರ್ಸಕ್ಕೆ ಹೋಗಿ ಬಿದ್ದು ಕಾಲ್ ಪೆಟ್ ಮಾಡ್ಕೊಂಡಿದ್ದಾಳಂತೆ, ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದೀನಿ ಇವ್ರ ಹತ್ರ. ಇವರು ಎಲ್ರ ಹತ್ರನೂ ಅಕ್ಕನೇ ಓಡೋಗಿದ್ದಾಳೆ ಅಂತ ಹೇಳಿದ್ದಾರೆ. ಏನಂತೆ ರಾಜಿ, ಮಕ್ಳು ಮರಿ ಏನಾದರೂ ಆಗಿದಾವಂತಾನೆ ನಿನ್ನ ಅಕ್ಕನಿಗೆ? ಎಷ್ಟು ದಿನದಿಂದ ನಡೀತಿತ್ತು ಅಂತಿದೆಲ್ಲ. ಅಲ್ಲ ಕಣೆ, ಈ ಮುದ್ಕಿನ ಕರ್ಕೊಂಡು ಓಡೋದವನು ಯಾರೇ? ಅಯ್ಯೋ ಸಾಕು, ಸುಮ್ಮನೆ ಇರ್ತೀರಾ ಅತ್ತೆ? ನಿಮ್ಮ ಕಿವಿಗೆ ಸೀಮೆ ಎಣ್ಣೆ ಬಿಡಬೇಕು, ಅವಾಗ ಸರಿಯಾಗುತ್ತೆ, ನೋಡಬೇಕು. ಹೀಗೆ ಶ್ರೀಮತಿ ದಿನಾಲು ಎಲ್ಲರೂ ಹೇಳೋ ಮಾತು ಕೇಳಿಸ್ತೇನೆ. ಪಾಪ ಇವಳು ಏನೋ ಅರ್ಥ ಮಾಡಿಕೊಂಡು ಆ ವಿಷಯನ ಎಲ್ರಿಗೂ ಹೇಳಿ ಕಾಂಪ್ಲಿಕೇಟ್ ಮಾಡ್ತಾ ಇರ್ತಾಳೆ. ಇನ್ನೇನು ಮಾಡೋದು, ಅತ್ತೆ ಅಲ್ವಾ, ಬಿಡೋ ಹಾಗಿಲ್ಲ. ಹಾಗಾಗಿ ಹೇಗೋ ದಿನ ಕಳೀತಾ ಇರತ್ತೆ. ಅತ್ತೆ, ಅದೇ ಪರಿಮಳ ಪರಮೇಶಿ ಇದಾರಲ್ಲ, ಅವರಿಬ್ರಿಗೆ ಮಗು ಆಗಿದೆಯಂತೆ. ಪರಿಮಳ ತಾಯಿ ಆಗಿದ್ದಾಳಂತಲ್ಲ, ಹೋಗಿ ನೋಡ್ಕೊಂಡು ಬರ್ತೀನಿ, ತಾಯಿ ಮಗು ಇಬ್ರು. ಯಾರಾದರೂ ಬಂದು ಕೇಳಿದ್ರೆ ಹೇಳಿ. ರಾಜಿ ಅರ್ಜೆಂಟ್ನಲ್ಲಿ ಅತ್ತೆಗೆ ಹಾಗೆ ದೂರದಿಂದನೇ ಹೇಳಿ ಹೋಗ್ತಾಳೆ. ಅವಳು ಹೋಗಿ ಸ್ವಲ್ಪ ಹೊತ್ತಿಗೆ ತಂದೆ ಮಗ ಮನೆಗೆ ಬರ್ತಾರೆ. ಅರೆ ಯಾಕಮ್ಮ, ಏನಾಯ್ತು? ಇಷ್ಟೊಂದು ಕೋಪ ಮಾಡ್ಕೊಂಡು ಕೂತಿದ್ಯಾ? ಇನ್ನೇನಾಗಬೇಕು, ನಿನ್ನ ಹೆಂಡತಿ ತರದವಳು ಯಾರಾದರೂ ಮನೇಲಿದ್ರೆ ಮನೆ ಮರ್ಯಾದಿನೆಲ್ಲ ಬೀದಿಗೆ ತಂದುಬಿಡ್ತಾರೆ. ಛೀ! ಅಯ್ಯೋ ಅಮ್ಮ, ಅದೇನು ವಿಷಯ ಅಂತ ಸರಿಯಾಗಿ ಹೇಳು. ಅಲ್ಲ, ರಾಜಿ ಏನು ಮಾಡಿದ್ಲು ಅಂತದ್ದು ನಿನಗೆ? ಅವಳೆಲ್ಲಿ? ಹೌದು ಕಣೆ ಶ್ರೀಮತಿ, ಅವಳೇನೆ ಮಾಡಿದ್ಲು ನಿನಗೆ. ಯಾಕೆ ಅವಳ ಮೇಲೆ ಸಿಟ್ಟು ಮಾಡ್ಕೊಂಡಿದ್ಯಾ? ಎಲ್ಲಿ ಅವಳು? ಏನ್ ಮಾಡಿದಾಳೆ ಕೇಳ್ತಿದ್ದೀರಲ್ಲ? ನಮ್ಮ ಪಕ್ಕದ ಮನೆ ಪರಮೇಶಿ ಮಗುಗೆ ತಾಯಿ ಆಗ್ತಿದ್ದಾಳಂತೆ. ಏನು, ಅವನ ಮಗುಗೆ ಇವಳು ತಾಯಿ ಆಗ್ತಿದ್ದಾಳ? ಏನು ಮಾತಾಡ್ತಿದ್ಯಮ್ಮ ನೀನು? ಹೌದು ಕಣೋ, ನಿಜಾನೇ ಹೇಳ್ತಿದ್ದೀನಿ. ಅವಳೇ ಬಾಯ್ ಬಿಟ್ಟು ಹೇಳಿ ಹೋದ್ಲು. ಲೇ ಶ್ರೀಮತಿ, ನೀನ್ ಸರಿಯಾಗಿ ಕೇಳಿಸ್ಕೊಂಡಿದ್ಯೇನೆ? ನನ್ನ ಸೊಸೆ ಹಾಗೆಲ್ಲ ಮಾಡೋಳೆ ಅಲ್ಲ. ಅಯ್ಯೋ ಸಾಕು, ಸುಮ್ಮನೆ ಇರ್ರಿ. ಅವಳೇ ನನ್ನ ಕರೆದು ಪರಮೇಶಿ ಮಗುಗೆ ತಾಯಿ ಆಗ್ತಿದ್ದೀನಿ, ಅವ್ರ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳಿದಾಳೆ. ಬೇಕಾದ್ರೆ ಹೋಗಿ ನೋಡಿ, ಅವಳು ಅಲ್ಲೇ ಇರ್ತಾಳೆ. ಶ್ರೀಮತಿ ಹೇಳಿದ ಮಾತು ಕೇಳಿ ಪ್ರವೀಣ್ಗೆ ತುಂಬಾ ಅಂದ್ರೆ ತುಂಬಾನೇ ಕೋಪ ಬರುತ್ತೆ. ಎಲ್ಲರೂ ಪರಮೇಶಿ ಮನೆಗೆ ಹೋಗ್ತಾರೆ. ಓ, ಇದಕ್ಕೇನಾ ಮಗು ಸದ್ಯಕ್ಕೆ ಬೇಡ, ನಾವಿಬ್ರು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿದ್ದು? ಏನ್ರಿ ಮಾತಾಡ್ತಿದ್ದೀರಾ? ಓ ಅಣ್ಣ, ನೀವು ಇವಾಗ ಬಂದ್ರಾ? ಅದಕ್ಕೆ ಅವಾಗಲೇ ಬಂದಿದ್ರು. ಸಾಕು, ಬಾಯ್ ಮುಚ್ಚೋ. ಅಣ್ಣ ಅಣ್ಣ ಅಂತ ನನ್ನ ಹೆಂಡತಿ ಜೊತೆನೇ ಸಂಬಂಧ ಇಟ್ಕೊಂಡಿದ್ಯಾ? ಅಯ್ಯೋ ಅಣ್ಣ, ಇದೇನು ಮಾತು ಅಂತ ಆಡ್ತಿದ್ದೀರಾ? ಅದಕ್ಕೆ ನನಗೆ ತಾಯಿ ಥರ. ರೀ, ಏನ್ರಿ ಮಾತಾಡ್ತಾ ಇದ್ದೀರಾ? ಕುಡ್ದಿದ್ದೀರಾ? ಅಲ್ಲ, ನಾನೇ ಮನೆಗೆ ಬರ್ತಿದ್ದೆ ತಾನೆ, ಪಾಪ ನೋಡ್ಕೊಂಡು ಬರ್ತೀನಿ ಅಂತ ಅತ್ತೆಗೆ ಹೇಳಿದ್ದೆ ತಾನೆ, ಮತ್ತ್ಯಾಕ್ರಿ ಎಲ್ಲರೂ ಇಲ್ಲಿಗೆ ಬಂದಿದ್ದೀರಾ? ಲೋ, ಏನೋ ಹೇಳ್ತಿದ್ದಾಳೆ ನಿನ್ನ ಹೆಂಡತಿ, ಇವಾಗ ಗೊತ್ತಾಯ್ತಾ ಅವಳು ಇದನ್ನೇ ನನ್ನ ಹತ್ರ ಹೇಳಿದ್ದು ಅಂತ? ಅಯ್ಯೋ ರಾಜಿ, ನೀನು ಅಮ್ಮನ ಹತ್ರ ಏನು ಹೇಳಿ ಬಂದೆ? ಅಯ್ಯೋ ಇನ್ನೇನ್ರಿ ಹೇಳೋಕ್ಕಾಗತ್ತೆ? ಪರಿಮಳ ತಾಯಿ ಆಗಿದ್ದಾಳೆ, ಮಗುನ ತಾಯಿನ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ. ಯಾಕೆ? ಅಯ್ಯೋ, ಹೇಳೋದು ಹೇಳ್ತೀಯಾ, ಅವಳು ಕಿವಿನಲ್ಲಾದರೂ ಹೇಳ್ತೀಯಾ ನೀನು? ಅದೂ ಇಲ್ಲ. ನೋಡು, ನೀನೇನೋ ಅರ್ಜೆಂಟಲ್ಲಿ ಹೇಳಿ ಬಂದೆ, ಆದರೆ ಅವಳು ಪರಮೇಶಿ ಮಗುಗೆ ನೀನೇ ತಾಯಿ ಆಗ್ತಿದ್ಯಾ ಅಂತ ಅರ್ಥ ಮಾಡ್ಕೊಂಡಿದ್ದಾಳೆ. ಅಯ್ಯೋ ಅತ್ತೆ, ನಿಮ್ ಕೆಪ್ ಕಿವಿಗೆ ಉಪ್ಸೂರ್ಯ. ಹೀಗೆ ಆದ್ರೆ ಅತ್ತೆ ದಬಡ ಕಾಸಿ ಕಿವಿಗೆ ಇಟ್ಬಿಡ್ತೀನಿ. ಸಾರಿ ಕಣೋ ಪರಮೇಶಿ, ಏನೋ ಅಮ್ಮನ ಮಿಸ್ಟೇಕಿಂದ ನಾನು ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಬಿಟ್ಟೆ. ಅಯ್ಯೋ ಪರವಾಗಿಲ್ಲ ಅಣ್ಣ, ಆದರೆ ಅದಕ್ಕೆ ಇನ್ಮೇಲಿಂದ ನೀವೆಷ್ಟೇ ಅರ್ಜೆಂಟಲ್ಲಿದ್ದರೂ ನಿಮ್ಮ ಅತ್ತೆ ಕಿವಿ ಹತ್ರ ಹೋಗಿ ವಿಷಯ ಏನು ಅಂತ ಹೇಳಿ ಒಂದ್ಸರಿ ಕನ್ಫರ್ಮ್ ಮಾಡಿಕೊಂಡೇ ಹೋಗಿ, ಆಯಿತಾ? ಇದಾದ್ಮೇಲಿಂದ ರಾಜಿ ಅದೆಷ್ಟೇ ಅರ್ಜೆಂಟ್ ಆಗಿದ್ರು ಎಲ್ಲ ವಿಷಯನೂ ತನ್ನ ಅತ್ತೆ ಕಿವಿಲಿ ಹೇಳಿ ಕನ್ಫರ್ಮ್ ಮಾಡ್ಕೊಂಡೇ ಹೋಗ್ತಾಳೆ.
ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.